ಕೃಷ್ಣಮೂರ್ತಿ ಹನೂರ್ ಅವರು, ಈಗ ನಮ್ಮಲ್ಲಿ ಒಂದು ಕೆಟ್ಟ ಚಾಳಿ ಇದೆ, ಒಬ್ಬ ಲೇಖಕನನ್ನ ಎಡ ಅಥವಾ ಬಲ ಅಥವಾ ಏನು ಬೇರೆ ಬೇರೆ ಆ, ವಲಯಗಳಲ್ಲಿ ಸಿಕ್ಸಿ ಲೇಖಕನನ್ನ ಓದುಗರಿಂದ ದೂರ ಮಾಡುವಂತ, ಎಳೆಯ ತಲೆಮಾರಿಂದ ಓದುಗರನ್ನ ದೂರ ಮಾಡುವಂತ ಒಂದು ಚಾಳಿ ಇದೆ. ಅದ್ರ ಇಬ್ರು, ಎಡದವರು ಅಪರಾಧಿಗಳು, ಬಲದವರು ಅಪರಾಧಿಗಳು. ಬಲದವರು ಎಡದವ್ರನ್ನಂಗ್ ಮಾಡ್ತಾರೆ, ಎಡದವರು ಬಲದವ್ರನ್ನಂಗ್ ಮಾಡ್ತಾರೆ. ಒಟ್ಟಾರೆ ಲೇಖಕನನ್ನ ಓದುಗರಿಂದ ದೂರ ಮಾಡುವಂತ ಒಂದು ಚಾಳಿ ನಮ್ಮಲ್ಲಿ ಇದೆ. ಅದು ಬಿಟ್ಟು ಕನ್ನಡದ ಲೇಖಕ, ಕನ್ನಡದ ಹಿರಿಯ ಲೇಖಕ, ಕನ್ನಡ ಸಾಹಿತ್ಯವನ್ನ, ಕನ್ನಡದ ಓದನ್ನ ಬಹಳ ಜನಪ್ರಿಯಗೊಳಿಸಿದಂತ ಒಬ್ಬ ಲೇಖಕ ಭೈರಪ್ಪ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರನ್ನ ಎಲ್ರಿಗೂ ಮುಟ್ಟುವ ತರ, ನೋಡಪ್ಪ ಯಾರೋ ಹೇಳಿದ್ರು ಅಂತೇಳಿ ಭೈರಪ್ಪನವ್ರನ್ನ ದೂರ ಮಾಡ್ಬೇಡಿ, ಅಥವಾ ಯಾರೋ ಹೇಳಿದ್ರು ಅಂತೇಳಿ ಅವ್ರನ್ನ ತುಂಬಾ ಹತ್ತಿರಕ್ಕೂ ಪ್ರಿಜುಡಿಸ್ ಆಗಿ, ಪುರಾಗ್ರವಾಗಿ ಮಾಡಬೇಡಿ. ಅವ್ರು ಕನ್ನಡದ ಲೇಖಕ, ಕನ್ನಡದ ಇತರ ಲೇಖಕರ ಹಾಗೆ ಅವ್ರು ಕನ್ನಡದ ಲೇಖಕ ಅಂತ ಒಂದು ಯುವ ಜನರಲ್ಲಿ, ಅದರಲ್ಲೂ ಯುವ ಜನರಲ್ಲಿ ಉದ್ರಿಕ್ತರಾಗುವವರು, ಬಹಳ ಬೇಗ ಭಾವಾವೇಶಕ್ಕೆ ತಲುಪುವವರು ನಮ್ಮ ಯುವ ಜನತೆ. ಅವರನ್ನ, ಭೈರಪ್ಪನವರ ನಿಜವಾದ ಸಾಹಿತ್ಯ, ಅವರ ನಿಜವಾದ ಕಳಕಳಿಗಳು ಅವರ ಹತ್ತಿರಕ್ಕೆ ಬರೋ ತರ ಯಾವ ರೀತಿಯ ಅಂಶಗಳು ಇರಬೇಕು ಆ ಸ್ಮಾರಕದಲ್ಲಿ ಅಂತ ಹೇಳ್ತೀರಾ? ಅಲ್ಲ, ಅವರ ಕಾದಂಬರಿಯನ್ನ ಸ್ವಲ್ಪ ನಿಧಾನವಾಗಿ ಸರಿಯಾಗಿ ಓದಿದ್ರೆ ಅವ್ರೇನು ಯಾರ ಪರವ ಯಾರ ವಿರೋಧವಾಗಿಯೂ ಏನೋ ಇದ್ದಂಗೆ ಕಾಣಲ್ಲ. ಅವ್ರ ಪಾತ್ರಗಳು ಹಾಗಿವೆ. ಅದು ಯಾವಾಗ ಹೇಗೆ ಅದು ಬಂತೋ ಗೊತ್ತಿಲ್ಲ. ಆಮೇಲೆ ಅದು ಹೇಗೆ ಹುಟ್ಕೋತೋ ಏನೋ, ಅದವ್ರ ಕಾದಂಬರಿ ಕಥೆಗಳಲ್ಲಿ ಅದೇನು ನನಗೇನು ಹಂಗೆ ಕಾಣಿಸೋದಿಲ್ಲ. ಈಗ ಸಾಕ್ಷಿ ನೀವು ಓದಿದ್ರೆ, ದಾಟು ಓದಿದ್ರೆ, ಅಲ್ಲಿ ಯಾವ ನಾಯಕ ಪಾತ್ರ ಹೇಗಿರುತ್ತೋ ಇನ್ನೊಂದು ಪಾತ್ರವೂ ಅದು ಹಾಗೇ ಇರುತ್ತೆ. ಅದು ಇವ್ರು ಮೇಲ್ ಮಾಡೋದನ್ನ ಅವ್ರು ಒಳಗ ಮಾಡ್ತಾ ಇರ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಲ್ಲೂ ಕೂಡ ಬಹಳ ನಂಜಮ್ಮನಂತಹ ಪಾತ್ರವು, ಮಾತೃತ್ವದ ಪಾತ್ರವೂ ಇರುತ್ತೆ, ಈ ಕಡೆ ಗಂಗಮ್ಮನಂತಹ ಪಾತ್ರವೂ ಕೂಡ ಇರುತ್ತೆ. ಹೀಗೆ ಅದು ಸ್ವಲ್ಪ ಅವ್ರನ್ನ ಗ್ರಹಿತ ಲೇಖಕರು ಅನ್ನೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಈಗ ಸಾಕ್ಷಿ ಕಾದಂಬರಿಯಲ್ಲಿ ಮಂಜಪ್ಪನು ಇದ್ದಾನೆ, ಈ ಕಡೆ ಸತ್ಯಪ್ಪನು ಕೂಡ ಇದ್ದಾನೆ, ಒಬ್ಬ ಗಾಂಧಿವಾದಿನಿ. ಆಮೇಲೆ ಅವರು ಗಾಂಧಿಯನ್ನ ವಿರೋಧಿಸ್ತಾರೆ ಅಂತ ಅನ್ನೋ ಹಾಗಿರ್ತಿತ್ತು. ಗಾಂಧಿ ಬಗ್ಗೆ ಬಹಳ ಗೌರವದಿಂದ ಕಾದಂಬರಿಗಳಲ್ಲಿ ಬರೀತಿರ್ತಾರೆ. ಇನ್ನೊಂದ್ ಕಡೆ ವಿರೋಧಿಸಿಯೂ ಬರೀತಾರೆ ಅವರು. ಈ ಕಡ್ಲೆಕಾಯಿ ತಿಂದು ಪಿತ್ತನ್ ಎತ್ತಿಗೇರ್ಕೊಂಡದೆ ಅಂತ ಬರೀತಾರೆ. ಮತ್ತೆ ಅವ್ರ ಬಗ್ಗೆ ಬಹಳ ಗೌರವವಾಗಿಯೂ ಕೂಡ ಬರೀತಾರೆ. ಅವ್ರವ್ರಿಗೆ ಬೇಕಾದನ್ನ ಓದ್ಕೊಂಡು ಅವ್ರವ್ರ ಹಂಗಂಗ ಮಾತಾಡಕ್ ಶುರು ಮಾಡಿದ್ರು ಅಂತ ನನಗೇನೋ ಅನ್ನಿಸ್ತಾ ಇದೆ. ಆದ್ರೆ ನಾನು ಮಾತಾಡಿರೋ ಪ್ರಕಾರ ಭೈರಪ್ಪನವರಿಗೆ ಇವ್ರ ಬಗ್ಗೆ ಒಲವಿತ್ತು, ಅವರ ಬಗ್ಗೆ ಒಲವಿತ್ತು ಅಂತ ನನಗೇನು ಅನ್ಸೋದಿಲ್ಲ. ಅವ್ರು ಯಾವಾಗಲೂ ಒಂದ್ಸಾರಿ ಇದು ಈಗಿರೋ ಬಿಜೆಪಿ ಸರ್ಕಾರ ಯಾಕೋ ಸರಿ ಇಲ್ಲ ಲೆಕ್ಕಾಚಾರ ಅಂತಲೂ ಮಾತಾಡಿದ್ರು ಅವರು. ಅದಿರ್ಲಿ ಬಿಡಿ. ಆದ್ರೆ ನನಗನ್ನಿಸ್ತಾ ಇರೋದು, ಈಗ ಸ್ಮಾರಕ ಮಾಡೋದಾದ್ರೆ ಭೈರಪ್ಪನವ್ರಿಗೆ ಓದುವ ವಿದ್ಯಾರ್ಥಿಗಳನ್ನ ಕಂಡ್ರೆ ಬಹಳ ಇಷ್ಟ ಇತ್ತು. ಯಾವ ಸ್ಮಾರಕವೂ ಆ ಥರದ ದಿಕ್ಕಿನಲ್ಲಿ ನೋಡಿಲ್ಲ. ವಿಗ್ರಹ ನಿಲ್ಸೋದು, ಒಂದು ಗ್ರಂಥ ಭಂಡಾರ ಮಾಡೋದು, ಒಂದು ಹಾಲ್ ಕಟ್ಬಿಡೋದು, ಅದೆಲ್ಲ ಸರಿ ಆಯ್ತು, ಕಾರ್ಯಕ್ರಮಗಳು ನಡೀತಾ ಹೋಗ್ಲಿ. ಆದ್ರೆ ಭೈರಪ್ಪನವರ ನಿಜವಾದ ಅಂತರಂಗ ಇದ್ದದ್ದು ಓದುವ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಕಾಳಜಿ ಇತ್ತು ಅವರಿಗೆ. ನಾನು ಕಂಡಂಗೆನೆ ಅವರು ಊರಲ್ಲಿ ಒಂದು ದೊಡ್ಡ ಕಟ್ಟಡವನ್ನ, ಅವರ ತಾಯಿ ಬದುಕಿದ್ದ ಜಾಗ ದೊಡ್ಡ ಕಟ್ಟಡವನ್ನ ಕಟ್ಟಿಸಿ ಅದ್ ಯಾರ ಕೀ ಕೊಟ್ಟು ಬಂದ್ರು ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೆ. ನಾನು ಯಾರಿಗೆ ಅದ್ರ ಬೀಗ ಕೊಟ್ಟು ಬಂದ್ರು, ಒಬ್ಬ ತಳ ಸಮೂಹದವನಿಗೆ ಅದರ ಬೀಗ ಕೊಟ್ಟು ಬಂದದ್ದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಯಾವುದೇ ತರದ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟದ್ದು, ರೈತರಿಗೆ ಸಂಬಂಧಪಟ್ಟದ್ದು, ಯಾವುದೇ ತರದ ಕಾರ್ಯಕ್ರಮ ನೀವು ಇದ್ರಲ್ಲಿ ಮಾಡಬಹುದು ಅಂತ ಉದ್ಘಾಟನೆ ಅಲ್ಲ, ಇದಿಷ್ಟನ್ನೇ ಹೇಳಿ ಬಂದದ್ದು ಅವರು. ಹಾಗಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮನಸ್ಥಿತಿ ಅವರಿಗೆ ಬಹಳ ಬಲವಾಗಿ ಇದ್ದದ್ರಿಂದ, ವಿದ್ಯಾರ್ಥಿಗಳು ಬಹಳ ಅವರ ಮನಸ್ಸಿನಲ್ಲಿ ಇರ್ತಿದ್ರಿಂದ, ತಮ್ಮ ಹಾಗೆ ಕಷ್ಟಪಡಬಾರ್ದು ವಿದ್ಯಾರ್ಥಿಗಳು ಅನ್ನೋ ಭಾವನೆ ಇದ್ದದ್ರಿಂದ, ಅವರ ಸ್ಮಾರಕದ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಸಹಾಯ ಆಗುವ ಕಾರ್ಯಕ್ರಮವನ್ನು ಕೂಡ ಹಾಕಬಹುದಾ ಅಂತ. ಗ್ರಂಥ ಭಂಡಾರ ಎಸ್ಟಾಬ್ಲಿಷ್ ಮಾಡೋದು, ಅವ್ರ ಪುಸ್ತಕ ಮಾರಾಟ ಮಾಡೋದು, ಅಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಂಡು ಓದೋದು, ಇದೆಲ್ಲದರ ಜೊತೆಗೂ ಕೂಡ ಅವರ ದೊಡ್ಡ ಉದ್ದೇಶ ಅಥವಾ ಇಷ್ಟ ಇದ್ದಿದ್ದು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು. ಈಗಲೂ ಕೂಡ ನಮ್ಮ ವಿದ್ಯಾರ್ಥಿಗಳ ಸ್ಥಿತಿ ಏನು ಬಹಳ ಉತ್ತಮ ಮಟ್ಟದಲ್ಲಿ ಏನಿಲ್ಲ. ಹಳ್ಳಿಗಳಲ್ಲಿ ಏನು ಒದ್ದಾಡ್ತಾ ಇದ್ದಾರೆ ಅನ್ನೋದು ನಾನು ಬಲ್ಲೆ. ಈಗ ನಾನು ಚಾಮರಾಜನಗರಕ್ಕೆ ಪಾಠ ಮಾಡಕ್ ಹೋಗ್ತೀನಿ, ಅಲ್ಲಿ ಚಾಮರಾಜನಗರ ವಿಶ್ವವಿದ್ಯಾಲಯದಲ್ಲಿ. ಅವು ಎಲ್ಲ ಸಿಂಗಲ್ ಪೇರೆಂಟ್. ಅವು
ತಂದೆ ಇದ್ರೆ ತಾಯಿ ಇರಲ್ಲ, ತಾಯಿ ಇದ್ರೆ ತಂದೆ ಇರೋದಿಲ್ಲ. ಆಮೇಲೆ ಅವು ಊಟ ಮಾಡದೆ ಬರ್ತವೆ ಬೆಳಿಗ್ಗೆ ಎದ್ದು. ಮಧ್ಯಾಹ್ನ ಅಲ್ಲಿ ಏನು ಸಿಗಲ್ಲ. ಆಮೇಲೆ ಅವ್ರಿಗೆ ಅನುಕೂಲಗಳಿರಲ್ಲ. ಇದು ಈಗಲೂ ಅದೇ ಸ್ಥಿತಿ ಇದೆ ಅದು. ಹ್ಮ್. ಹಾಗಾಗಿ ಬಹಳ ಪ್ರಮಾಣದಲ್ಲಲ್ಲದೆ ಕೂಡ ಹೋದ್ರೂ ಬಹಳ ಕೂಡ ಒಂದು ಬಡತನದಲ್ಲಿ ಬೆಳೆದು ಬಂದವರು ಬಹಳ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಸಹಾಯ ಆಗುತ್ತಾ ಅಂತ ಭೈರಪ್ಪನವರ ಹೆಸರಲ್ಲಿ. ಹ್ಮ್. ಮೇಡಮ್, ಈಗ ಸಹನಾ ಅವರು, ನೀವು ಈಗಿನ ತಲೆಮಾರಿಗೆ ಸೇರಿದವರು, ಮಾಹಿತಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬಹಳ ದೂರದ ದೇಶದಲ್ಲಿದ್ದೀರಾ. ಅಲ್ಲಿ ಅಂದ್ರೆ ಈಗ ಸ್ಕ್ಯಾಂಡಿನೇವಿಯನ್ ದೇಶ, ಅಲ್ಲಿ ಲೇಖಕರನ್ನ ಬಹಳ ವಿಶಿಷ್ಟವಾಗಿ ಗೌರವಿಸ್ತಾರೆ. ಅವರ ಸ್ಮಾರಕಗಳು ಕೂಡ ಬಹಳ ವಿಶಿಷ್ಟವಾಗಿ, ಮೌನವಾಗಿ, ಸುಂದರವಾಗಿರುತ್ತೆ. ಅದೆಲ್ಲ ನೋಡಿ ಬಂದ್ಮೇಲೆ ಹೇಗೆ, ಅಂದ್ರೆ ಯಾವ ರೀತಿ ಇರ್ಬೇಕು? ನಿಮ್ ಕಣ್ಮುಂದೆ ಭೈರಪ್ಪನವರ ಆ ಸ್ಮಾರಕ ಇದೆಯಲ್ಲ, ಯಾವ್ದೋ ಸಿಟಿಯಲ್ಲಿ ಯಾವ್ದೋ ಒಂದು ಕಟ್ಟಡಗಳ ನಡುವೆ ಇರುತ್ತಾ, ಅಥವಾ ಪ್ರಕೃತಿಯ ನಡುವೆ ಇರುತ್ತಾ, ನದಿಯ ಪಕ್ಕ ಇರುತ್ತಾ, ಕಾಡಲ್ಲಿ ಇರುತ್ತಾ, ಬಯಲಲ್ಲಿ ಇರುತ್ತಾ, ಎಲ್ಲಿರುತ್ತೆ ಅಂತ ಹೇಳ್ತೀರಾ? ಹ ನಾನು ಸ್ಟಾಕ್ಹೋಮ್ನಲ್ಲಿ ಆಲ್ಫ್ರೆಡ್ ನೊಬೆಲ್ನ ಮ್ಯೂಸಿಯಂ ನೋಡ್ದೆ. ಆಲ್ಫ್ರೆಡ್ ನೊಬೆಲ್ ಹ್ಮ್. ಆತನ ನೊಬೆಲ್ ಮ್ಯೂಸಿಯಂ ನೋಡ್ಕೊಂಡು ಬಂದೆ. ಸಣ್ಣ ಜಾಗ ಏನ್ ಬಹಳ ದೊಡ್ಡದಲ್ಲ, ನಮ್ಗೆ ಎಕರೆಗಟ್ಲೆ ಬೇಕಾಗಿಲ್ಲ ಯಾವುದೇ ಒಂದು ಸ್ಮಾರಕ ನಿರ್ಮಿಸೋದಕ್ಕೂ ಅನ್ನೋದಕ್ಕೆ. ಆ ಜಾಗದ ಸ್ಪೇಸ್ ಯುಟಿಲೈಸೇಷನ್, ಆ ಇಡೀ ನೊಬೆಲ್ನ ಮ್ಯೂಸಿಯಂನ ಸ್ಪೇಸ್ ಯುಟಿಲೈಸೇಷನ್, ಅದ್ರೊಳಗೆ ಅವರು 8-10 ಕಾನ್ಸೆಪ್ಟ್ ಗಳನ್ನ ಹಾಕಿದ್ದಾರೆ. ಆಲ್ಫ್ರೆಡ್ ನೊಬೆಲ್ಗೆ ಎಲ್ಲೂ ಅವನಿಗೆ ಇವತ್ತವನು ಹುಟ್ಟು ಬಂದ್ರೆ ಅವನಿಗೆ ಬಹಳ ಸಂತೋಷ ಆಗೋ ಹಾಗಿದೆ ಆ ಮ್ಯೂಸಿಯಂ. ಆ ವಿವರಗಳನ್ನ ನಾನೀಗ ಕೊಡಲಾರೆ. ಅಂದ್ರೆ ನನ್ನ ಮನಸ್ಸಿಗೆ ಏನ್ ಬರುತ್ತೆ ಅಂದ್ರೆ, ನಾಳೆ ದಿವ್ಸ ಭೈರಪ್ಪನವ್ರು ಮತ್ತೆ ಬಂದ್ ಅದನ್ನ ನೋಡಕ್ ನಿಂತ್ರು ಅಂತಂದ್ರೆ ಅವ್ರಿಗೆ ಸಮಾಧಾನ ಆಗುವ ಹಾಗೆ ಇರ್ಬೇಕು ಆ ಸ್ಮಾರಕ. ಅದ್ರಲ್ಲಿ ಬೇಕಾದಷ್ಟು ಎಲಿಮೆಂಟ್ಸ್, ಈಗ ನಾವು ಮಾತಾಡೋದ್ ಕೇಳಿದ್ವಿ, ಭೌತಿಕವಾಗೂ ಬೇಕು. ಅಲ್ಲದೆ ಭೈರಪ್ಪನವ್ರಿಗೆ ಅವರು ಎಷ್ಟು ವಾಸ್ತವವಾದಿ ಅಂದ್ರೆ, ಮೊದಲು ಅವ್ರು ಹೇಳ್ತಿದ್ದು ನ್ಯೂಟ್ರಿಷನ್. ಅಂದ್ರೆ ಈಗ ಉದಾಹರಣೆಗೆ ನನ್ನ ಪರಿಚಯ ಆದಾಗ ಅವರಿಗೆ ನಾನು ಲೇಖನಗಳು ಬರಿತಾ ಇದ್ದಿದ್ದು, ನಿನ್ನ ರೆಗ್ಯುಲರ್ ಡಯಟ್ ಏನು, ನಿನ್ನ ಊಟ ತಿಂಡಿದ್ದು ಅಂತ ಕೇಳಿದ್ರು. ಅಂದ್ರೆ ಅವ್ರು ಎಷ್ಟು ವಾಸ್ತವವಾದಿ ಅನ್ನೋದಕ್ ನಾನು ಈ ಸಣ್ಣ ಉದಾಹರಣೆ ಕೊಡ್ತಿದ್ದೀನಿ. ಬರವಣಿಗೆಗೂ ಊಟ ತಿಂಡಿಗೂ ಏನ್ ಸಂಬಂಧ ಅಂದೆ. ನಾನ್ ಹಾಗ್ ನೋಡಕ್ ಹೋದ್ರೆ ಸಾಫ್ಟ್ವೇರ್ ಇಂಜಿನಿಯರು, ನನಗ್ ಜಾಸ್ತಿ ಸೈನ್ಸ್ ಗೊತ್ತು, ಅವರು ಫಿಲಾಸಫಿ ಓದ್ದೋರು. ಅಲ್ಲಮ್ಮ, ಬುದ್ಧಿ ಚುರುಕಾಗಿರ್ಬೇಕು. ನಾವು ತಗೊಳ್ಳೋ ಆಹಾರ ನಮ್ಮ ಬುದ್ಧಿಗೆ ಹೆಚ್ಚಿನ ಪರ್ಸೆಂಟ್ ಹೋಗೋದೆ ಬುದ್ಧಿಗೆ. ಅದು ಚೆನ್ನಾಗಿ ಕೆಲಸ ಮಾಡದೆ ನೀನ್ ಹೇಗ್ ಗಟ್ಟಿಯಾಗಿ ಅಧ್ಯಯನ ಮಾಡ್ತೀಯ, ಹೇಗ್ ಬರೀತೀಯ, ನೀನ್ ಏನ್ ತಿಂತೀಯ ಅಂದ್ರು. ಈ ಪ್ರಶ್ನೆ ಯಾರೂ ಕೇಳಿರ್ಲಿಲ್ಲ. ನಾವು ವೈದ್ಯರ ಹತ್ರ ಹೋದಾಗ ಏನ್ ತಿಂತೀವಿ ಬಿಡ್ತೀವಿ ಅದು ಹುಷಾರ್ ತಪ್ಪದಾಗ. ಪೌಷ್ಟಿಕವಾದ ಆಹಾರ ಮಕ್ಕಳಿಗೆ ಸಿಗದೆ ಹೋದ್ರೆ ಬುದ್ಧಿ ಚುರುಕಾಗಲ್ಲ. ಅವ್ರ ಭಾಷೆಯಲ್ಲಿ, ಅವ್ರ ಭಿತ್ತಿಯಲ್ಲೂ ಬರ್ಕೊಂಡಿದಾರಲ್ಲ, ಶಿವಮೊಗ್ಗದ ಕೃಷ್ಣ ತುಪ್ಪಕ್ಕೆ ಗುಲಾಬಿ ಪಕ್ಕಳೆ ಹಾಕಿ ಅವ್ರಿಗೆ ತಿನ್ಸೋರು, ಅವ್ರು ತಲೆ ತಿರುಗಿ ಬಿದ್ದಾಗ 2 ತಿಂಗಳು ತಿನ್ನು ಅಂತ ಕೊಟ್ರು ಅಂತ. ಅಂದ್ರೆ ಅವ್ರು ಮೂಲಭೂತವಾಗಿ ಎಲ್ಲದ್ರಲ್ಲೂ ಬೇಸಿಕ್ಸ್ ಇಂದಾನೆ ಅವ್ರು ಬರ್ತಿದ್ದು. ಅದ್ರಿಂದ ನಾವೀಗ ಸ್ಮಾರಕ ಮಾಡಿದ್ರೆ ಭೌತಿಕವಾಗಿ ಏನೇನ್ ಹಾಕಬಹುದು ಅನ್ನೋದೆಲ್ಲ ಒಂದ್ ಅಂಶ. ಅಲ್ಲದೆ ಒಂದಷ್ಟು ವಿದ್ಯಾರ್ಥಿಗಳನ್ನ ಕೊನೆನಲ್ಲೂ ಅವ್ರಿಗೆ ನನ್ನದು ಭಿಕ್ಷಾ ಅನ್ನೋದು ಜೀವನ, ನಾನ್ ಭಿಕ್ಷೆ ಬೇಡದೆ ಎಲ್ಲ ಮಕ್ಕಳಿಗೆ ಹೋಗ್ಬೇಕು. ಯಾವ ಭಾಷೆಯಲ್ಲಿ ಮಾತಾಡೋರು ಅಂದ್ರೆ, ನನ್ನ ಹಣ ಎಲ್ಲಾನು ತಾಯಿ ಸರಸ್ವತಿಯ ಪ್ರತಿರೂಪ, ಅದು ಇನ್ಯಾರಿಗೆ ಹೋಗ್ಬೇಕದು, ಅಂದ್ರೆ ಅದಿನ್ ಹೇಗ್ ವಿನಿಯೋಗ ಆಗ್ಬೇಕದು, ಅದು ಎಲ್ಲಿಂದ ಯಾವ ಮೂಲದಿಂದ ನನಗ್ ಬಂತು, ಅಲ್ಲಿಗಲ್ದೆ ಇನ್ ಹೇಗಮ್ಮ ಅದು ವಿನಿಯೋಗ ಆಗ್ಬೇಕು ಅಂತ ಎಲ್ಲರನ್ನೂ ಸುತ್ತ ಕೂಡಿಸ್ಕೊಂಡ್ ಹೇಳೋರು. ಅದ್ರೊಳಗೆ ಈ ನ್ಯೂಟ್ರಿಷಿಯಸ್ ಫುಡ್ ಯಾವ ಮಕ್ಕಳನ್ನ ಆಯ್ಕೆ ಮಾಡ್ಕೋತೀವೋ ಅದು ಆಗ್ಲೇಬೇಕು. ಇಲ್ದೆ ಹೋದ್ರೆ ಆ ಸ್ಮಾರಕಕ್ಕೆ ಅರ್ಥವಿರಲ್ಲ ಅನ್ಸುತ್ತೆ. ಇದ್ದೇ ಇದೆ. ಉದಾಹರಣೆಗೆ ಹಿಮಾಲಯದಿಂದ ಅವ್ರಿಗೆ ಯಾವ್ಯಾವ ಸ್ಫೂರ್ತಿಯಾಗಿ ಯಾವ್ಯಾವ ಕಾದಂಬರಿಗಳನ್ನ ಬರೆದ್ರು, ಜಲಪಾತದಲ್ಲಿ ಬರುತ್ತೋ, ನಿರಾಕರಣದಲ್ಲಿ ಬರುತ್ತೋ, ಆ ಸಿಂಬಲ್ ಜೊತೆಗೆ ಆ ಕಾದಂಬರಿ. ಆಮೇಲೆ ಇದು ಯಾವುದು ನಮ್ಮ ಗೋವು, ಅವರಿಗೆ ಧರಣಿ ಈಗ ಒಂದು ಪ್ರಶ್ನೆ. ಈಗ ಒಬ್ಬ ಲೇಖಕನ ಬಹಳ ಮುಖ್ಯ ದ್ರವ್ಯ ಅಂದ್ರೆ ಆತನ ಬಾಲ್ಯದ ನೆನಪುಗಳೇ ಬಹಳಷ್ಟು ಆತನ ಬರವಣಿಗೆಯಲ್ಲಿ ಕೆಲಸ ಮಾಡುತ್ತೆ. ಆಮೇಲೆ ಆತ ಓದಿದ್ದು, ಬೆಳೆದಿದ್ದು, ಬರೆದಿದ್ದು ಅನುಭವ ಅದೆಲ್ಲ ಬೇರೆನೆ. ಈಗ ಭೈರಪ್ಪನವರ ಸ್ಮಾರಕ ಮಾಡ್ಬೇಕಾದ್ರೆ ಅವರು ಹುಟ್ಟಿದ ಊರು ಅಥವಾ ಅವರು ಬೆಳೆದ ಊರು ತುಮಕೂರಿನ ಸಂತೇಶ್ವರದ ಸುತ್ತಮುತ್ತ ಇರ್ಬೇಕಾ, ಅಥವಾ ಅವರು ಕೆಲಸ ಮಾಡಿದ್ದು ಬರೆದಂತ ಊರು ಮೈಸೂರು ಎಲ್ಲಿರ್ಬೇಕು? ಸರ್ಕಾರ ಹೇಳುತ್ತೆ ಮೈಸೂರು ಅಂತ, ಆದ್ರೆ ಒಬ್ಬ ಲೇಖಕನ ನಿಜವಾದ ಸ್ಮಾರಕ ಎಲ್ಲಿರ್ಬೇಕು? ನಮ್ಮ ಕುವೆಂಪು ಅವರ ಸ್ಮಾರಕ ಕುಪ್ಪಳ್ಳಿ ಇದ್ದ ಹಾಗೆ ಅವ್ರ ಊರಲ್ಲಿ ಇರ್ಬೇಕಾ, ಅಥವಾ ಮೈಸೂರಲ್ಲಿ ಇರ್ಬೇಕು? ನಿಮ್ಗೆ ಏನ್ ಅನ್ಸುತ್ತೆ, ಯಾವ ಊರಲ್ಲಿ ಇದ್ರೆ ಚೆನ್ನಾಗಿರುತ್ತೆ? ಮೈಸೂರು ಒಳ್ಳೇದು ಅಂತ ಕಾಣುತ್ತೆ ಸರ್.
ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ಮತ್ತೆ ಮೈಸೂರೇನು ಅದೇನು ದೂರದ ಗುಲ್ಬರ್ಗ ಅಲ್ಲ, ಎಲ್ಲ ಮುಖ್ಯ ಭಾಗ ಅಂತಾನೆ ಹೇಳ್ಬೋದು. ಯೂನಿವರ್ಸಿಟಿಯ ಆಸುಪಾಸಲ್ಲಿದ್ರೆ ಬಹುಶಃ ವಿದ್ಯಾರ್ಥಿಗಳಿಗೆ ಸಂಪರ್ಕಕ್ಕೂ ಸುಲಭ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವರ ಜನ್ಮಸ್ಥಾನ ಹಾಸನದ ಅಲ್ಲಿ ಇದ್ರೆ ಎಷ್ಟು ಜನ ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾರೋ ಗೊತ್ತಿಲ್ಲ. ಅಥವಾ ಅದು ಆಗ್ಬೋದು, ಕುಪ್ಪಳ್ಳಿಗೆ ಇವಾಗ ಹೇಗೆ ಒಂದು ಸಾಂಸ್ಕೃತಿಕ ಕೇಂದ್ರ ಆಗಿ ಕುಪ್ಪಳ್ಳಿ ರೂಪುಗೊಂಡಿದೆ, ಹಾಗೆ ಅದನ್ನು ರೂಪುಗೊಳ್ಳಬಹುದು. ಬಟ್ ಅಲ್ಲೂ ಬೇಕಾಗಿರೋದು ಅದನ್ನ ಯಾರು ನಡೆಸ್ತಾರೆ ಅವರ ಇಚ್ಛಾಶಕ್ತಿಗೆ ಬಿಟ್ಟಿರೋದು. ಆದ್ರೆ ನಂಗೆ ಹೆಚ್ಚು ಈ ಹೊತ್ತಿನ ವಿಷಯ ಯೋಚನೆ ಮಾಡಿದಾಗ ಮೈಸೂರು ಒಳಿತೇನೋ ಅಂತ ಅನ್ಸುತ್ತೆ. ಮೈಸೂರು ಎಷ್ಟು ಚಂದದ ಊರಲ್ವಾ? ಖಂಡಿತ. ಅಜಕಳ ಹೇಳಿ. ನಿಜ ಅಲ್ಲ, ಸಂತೇಶಿವರದಲ್ಲಿ ಈಗ ಅವರು ಈಗಾಗಲೇ ಅಲ್ಲಿ ಮಾಡಿದ ಕೆಲಸಗಳಿಂದಾಗಿ ಅಲ್ಲಿ ಅವರನ್ನ ನೆನಪಿಸಿಕೊಳ್ಳುವಂತಹ ಕಟ್ಟಡವನ್ನು ಅವರೇ ವ್ಯವಸ್ಥೆ ಮಾಡಿದ್ದಾರಾದ್ರಿಂದ, ಅಥವಾ ಬೇಕಾದ್ರೆ ಒಂದು ಸಣ್ಣ ಮಟ್ಟಿಗೆ ಅಲ್ಲಿ ಮಾಡ್ಬೋದು, ಜಾಗಕ್ಕೆ ಅಲ್ಲಿ ಬಹುಶಃ ಹೆಚ್ಚು ಕೊರತೆ ಆಗ್ಲಿಕ್ಕಿಲ್ಲ. ಆದ್ರೆ ಮುಖ್ಯವಾದ ಕೆಲಸಗಳು ಮೈಸೂರನ್ನೇ ಕೇಂದ್ರವಾಗಿ ಇಟ್ಟುಕೊಂಡಾದ್ರೆ ಉತ್ತಮ. ಅದರಲ್ಲೂ ದೀಪಾ ಅವರು ಹೇಳಿದಾಗೆ ವಿಶ್ವವಿದ್ಯಾಲಯದ ಹತ್ತಿರ ಇದ್ರೆ, ಅಥವಾ ವಿಶ್ವವಿದ್ಯಾಲಯದಲ್ಲೇ ಎಕ್ಸ್ಟ್ರಾ ಜಾಗವು ಅದಕ್ಕೆ ಬೇಕಾದಷ್ಟು ಕೊಡ್ಲಿಕ್ಕೂ ಕಷ್ಟ ಆಗುದಿಲ್ಲ. ವಿಶ್ವವಿದ್ಯಾಲಯ ಮನಸ್ಸು ಮಾಡಿದ್ರೆ ಅಥವಾ ಸರ್ಕಾರ ವಿಶ್ವವಿದ್ಯಾಲಯದ ಮೂಲಕ ಮನಸ್ಸು ಮಾಡಿದ್ರೆ ತುಂಬಾ ಹೆಚ್ಚು ಜನರಿಗೆ ಅದು ಆಕ್ಸೆಸ್ ಆಗ್ತದೆ. ಕುಪ್ಪಳ್ಳಿ ಚೆನ್ನಾಗಿದೆ, ಆದ್ರೆ ಕುಪ್ಪಳ್ಳಿಯ ಪ್ರಾಕೃತಿಕವಾದ ಆ ಒಂದು ಗುಣಲಕ್ಷಣ ಏನಿದೆ ಅದು ಕೂಡ ಅಲ್ಲಿ ಆಡೆಡ್ ಆಗಿ ಬರ್ತದೆ. ಆದ್ರೆ ಸಂತೇಶ್ವರಕ್ಕೆ ಆ ತರದ ಇದು ಸಿಗ್ಲಿಕ್ಕಿಲ್ಲ, ಬರೇ ಭೈರಪ್ಪನವರಿಗಾಗಿ ಅಲ್ಲಿ ಹೋಗ್ಬೇಕಾದೀತು. ಆ ಕಾರಣದಿಂದಾಗಿ ಮೈಸೂರಲ್ಲೇ ಅದನ್ನ ಹೆಚ್ಚಿನ ಚಟುವಟಿಕೆಗಳ ಕೇಂದ್ರವಾಗಿ ಮೈಸೂರನ್ನೇ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಕೃಷ್ಣಮೂರ್ತಿ ಅವರೇ, ನಮ್ಮ ಈ ಇವತ್ತಿನ ಸಂವಾದ, ಆನ್ಲೈನ್ ಸಂವಾದ, ಆಂದೋಲನದ ಆನ್ಲೈನ್ ಸಂವಾದದ ಕೊನೆಯಲ್ಲಿ ನಿಮ್ಮ ಹತ್ರ ಒಂದು ಪ್ರಶ್ನೆ. ಕನ್ನಡದ ಪ್ರಜ್ಞೆ ಇದೆ, ಕನ್ನಡದ ಲೇಖಕರ ಒಂದು ಬಹಳ ದೊಡ್ಡ ಒಂದು ಪರಂಪರೆ ಇದೆ. ಅದು ಅಲ್ಲದೆ ನೀವು ನೋಡಿದ್ದೀರ ಜನಪದ ಮಹಾಕಾವ್ಯಗಳು, ಮೌಖಿಕ ಕಾವ್ಯಗಳು, ಜನರ ಆಚರಣೆ, ಇದೆಲ್ಲ ಇರುತ್ತೆ. ಆದ್ರೆ ನಾವು ಸ್ಮಾರಕ ಇತ್ಯಾದಿಗಳನ್ನ ಮಾತನಾಡುವಾಗ ಒಬ್ಬ ಲೇಖಕನನ್ನ ಸೆಂಟರ್ ಮಾಡಿ ಇಟ್ಕೊಳ್ಳುವಂತ, ಅದು ಯಾರೇ ಆಗ್ಲಿ, ಯಾವುದೇ ಲೇಖಕ ಆಗ್ಲಿ, ಸೆಂಟರ್ ಮಾಡಿ ಇಟ್ಕೊಳ್ಳುವಂತ ಒಂದು ಪ್ರವೃತ್ತಿ ಇದೆಯಲ್ಲ. ಉಳಿದವ್ರು ಕೇಳ್ಬೋದು, ಬಹಳ ದೊಡ್ಡ ಗಾಯಕ ಇದ್ದಾರೆ, ಅವರಿಗೆ ಯಾಕೆ ಸ್ಮಾರಕ ಮಾಡ್ತಾ ಇಲ್ಲ, ಅಥವಾ ಬಹಳ ದೊಡ್ಡ ಜನಪದ ಹಾಡುಗಾರ ಇದ್ದಾನೆ, ಅವನಿಗೆ ಸ್ಮಾರಕ ಮಾಡ್ತಾ ಇಲ್ಲ, ಲೇಖಕರನ್ನೇ ಯಾಕೆ, ಬರಹಗಾರನ್ನೇ ಯಾಕೆ ಬಹಳ ಮುಖ್ಯ ಅಂತ ಮಾಡ್ತೀರಾ ಅನ್ನುವ ಪ್ರಶ್ನೆ ಇದೆ. ನಿಮ್ ಪ್ರಕಾರ ಯಾಕೆ ಬೇಕು? ಅಂದ್ರೆ ಲೇಖಕರ ಸ್ಮಾರಕ, ಯಾವುದೇ ಭಾಷೆಯ ಲೇಖಕರ ಸ್ಮಾರಕ ಅಲ್ಲಿ ಯಾಕೆ ಬೇಕು? ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರು ಇರೋ ತರ, ಅಥವಾ ಕಾರಂತರ ಬಾಲವನ ಇರುವ ಹಾಗೆ ಒಬ್ಬ ಲೇಖಕನ ಸ್ಮಾರಕ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಎಷ್ಟು ದೊಡ್ಡ ಕೊಡುಗೆ ಕೊಡುತ್ತೆ ಅಂತ ಹೇಳ್ತೀರಾ? ಅಲ್ಲ, ಈಗ ಬೇರೆಯವರು ಇರ್ಬೋದು, ಜನಪದ ಹಾಡುಗಾರರು ಇರಬಹುದು, ಅಥವಾ ಯಾವ್ದೋ ಬಯಲಾಟ ಆಡೋರು ಇರಬಹುದು. ಆದ್ರೆ ಲೇಖಕ ವಿದ್ಯಾರ್ಥಿಗಳನ್ನು ಅಥವಾ ಓದುಗರನ್ನು ಮುಟ್ಟುವಷ್ಟು ಇವರು ಬೇರೆಯವರು ಮುಟ್ಟಲಾರರು. ಕಾರಂತರ ಓದುಗರು, ಭೈರಪ್ಪನವರ ಓದುಗರು ಭಾರತದಾದ್ಯಂತ ಇದ್ರು. ಹಾಗಾಗಿ ಅವರಿಗೆ ಸ್ಮಾರಕ ಮಾಡುವುದು ಹೆಚ್ಚು ಉಚಿತ. ಮತ್ತು ಅವರ ಪುಸ್ತಕಗಳು ಯಾವಾಗಲೂ ಮಾರ್ಗದರ್ಶಕ. ಅವು ಈಗ ಇನ್ನು ಬೇರೆ ಜಗತ್ತಿನವ್ರದ್ದು ಸ್ವಲ್ಪ ಸ್ವಲ್ಪ ಪ್ರತ್ಯೇಕ ಅಂತ ಅನ್ಸುತ್ತೆ. ಅದು ಅವ್ರ ಕಡಿಮೆ ಅಂತ ಹೇಳಕ್ ಆಗಲ್ಲ. ಸೊ ಇವರು ಈ ಕೊಡುಗೆ ಬಹಳ ದೊಡ್ಡದಿರುತ್ತೆ ಅದು. ಹಾಗಾಗಿ ಅದು ಎಲ್ರಿಗೂ ಮಾರ್ಗದರ್ಶಕವಾದದ್ರಿಂದ ಸಂತೇಶಿಪುರದಲ್ಲೂ ಕೂಡ ಈಗ ಅಜಕ್ಕಳ ಗಿರೀಶ್ ಭಟ್ ಅವರು ಹೇಳಿದ ಹಾಗೆ ಅವರು ಕೆರೆ ಕಟ್ಸಿದ್ದಾರೆ, ಮತ್ತು ಅವರ ಮನೆಯನ್ನೇ ಒಂದು ದೊಡ್ಡ ಉಪಯೋಗಿ, ಜನೋಪಯೋಗಿ ಮನೆಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆದ್ರೆ ಅಲ್ಲೂ ಕೂಡ ಕುವೆಂಪು ಅವರ ಒಂದು ಗುರುತಿರುವ ಹಾಗೆ ಮಾಡೋದು ಒಳ್ಳೇದು. ಸಂತೇಶಿಪುರದಲ್ಲಿ ವರ್ಷಕ್ಕೆ ಒಂದು ಕಾರ್ಯಕ್ರಮವನ್ನು ಆಸಕ್ತರು ಹೋಗಿ ಅಲ್ಲಿ ಮಾಡಬಹುದು, ಅಲ್ಲಿವರೆಗೂ ಹೋಗಿ ಮಾಡಬಹುದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ. ಆದ್ರೆ ಇವರು ದೀಪಾ ಪಡ್ಕೆ ಅವರು ಹೇಳಿದಾಗೆ ಮೈಸೂರಿನಲ್ಲಿ ಇದ್ದು ಅದು ಎಲ್ರಿಗೂ ಉಪಯೋಗಕ್ಕೆ ಬರುವ ಹಾಗೆ, ಒಂದು ನಾಟಕವೂ ಅಲ್ಲಿ ನಡೆಯುವ ಹಾಗೆ, ಬೇರೆ ಬೇರೆ ಸಭಾ ಕಾರ್ಯಕ್ರಮಗಳು ನಡೆಯುವ ಹಾಗೆ, ಮತ್ತು ಭೈರಪ್ಪನವರ ಮೇಲಿನ ಕುರಿತು ಚರ್ಚೆಗಳು ಕೂಡ ಮುಂದೆ ನಡೆಯುವ ಹಾಗೆ ಮೈಸೂರಲ್ಲಿ ಮಾಡೋದು ಸೂಕ್ತ. ಮತ್ತೆ ಈಗ ನೀವು ಹೇಳಿದ್ರಲ್ಲ, ಲೇಖಕರಿಗೆ ಯಾಕೆ ಬೇರೆಯವರಿಗೆ ಯಾಕೆ ಇಲ್ಲ ಅಂತ ಅನ್ನೋದಾದ್ರೆ,
ಆದ್ರೆ ಮುಂದಕ್ಕೂ ಕೂಡ ಭೈರಪ್ಪನವರ ಪುಸ್ತಕಗಳು ಓದೋರು ಇದ್ದೇ ಇರ್ತಾರಲ್ಲ, ಅದು ರಿಪ್ರಿಂಟ್ ಆಗ್ತಾನೆ ಇರುತ್ತೆ, ಓದೋರು ಇದ್ದೇ ಇರ್ತಾರೆ, ಅವ್ರು ಜೀವಂತವಾಗಿ ಇದ್ದೇ ಇರ್ತಾರೆ ನಮ್ಮ ಜೊತೆ. ಆ ಕಾರಣಕ್ಕೆ ಲೇಖಕ ಸ್ವಲ್ಪ ದೊಡ್ಡವನು ಅಂತಂದ್ರೆ ನೀವು ಯಾರೂ ತಪ್ಪು ತಿಳಿಲಾರ್ರಿ ಅಂತ ಅನ್ಕೋತೀನಿ ನಾನು. ಲೇಖಕರ ಪರವಾಗಿ ಅದು ಹೆಸರು ಕುಮಾರವ್ಯಾಸನ್ ಅಂತ ಒಬ್ಬ ಕವಿ. ಇಡೀ ಕರ್ನಾಟಕ ಪೂರ ಹಳ್ಳಿಗಳೆಲ್ಲ ಓದ್ತಾ ಇದ್ರಲ್ಲ ಸರ್, ಹಳ್ಳಿಗಳೆಲ್ಲ ಓದ್ತಾ ಇದ್ರು. ಪಂಪರನ್ ಚರ್ಚೆ ಮಾಡ್ತೀವಿ ನಾವು. ಭೈರಪ್ಪನವರು ಕೂಡ ಮುಂದಕ್ಕೆ ಹಾಗೆ ಇರ್ಬೋದೇನೋ. ಅದರಿಂದ ಆ ಲೇಖಕ ದೊಡ್ಡವನು, ಮಾರ್ಗದರ್ಶಿ ಆತ. ಈಗ ಒಂದೇ ವಾಕ್ಯದಲ್ಲಿ ರಶೀದ್ ಕೆಲವು ಸಾರಿ ಏನಂತ ಹೇಳಿದ್ರೆ, ಈಗ ಸ್ವೀಡನ್ ಅಲ್ಲಿ ಬಂದೂಕನ್ನ ನಳಿಕೆಗಳನ್ನ ತಿರ್ಚಿಟ್ಬಿಟ್ಟಿದ್ದಾರೆ. ಒಂದು ಸ್ಮಾರಕ ಅದು ತಿರ್ಚಿಡುವಂಥದ್ದು, ಬಂದೂಕ ತಿರ್ಚಿಡುವಂಥದ್ದು. ಅದೇ ರೀತಿಯಾಗಿ ಭೈರಪ್ಪ ಅವರ ಎಲ್ಲ ಸಮಗ್ರ ಕೃತಿಗಳನ್ನ ಒಂದು ಸರ್ಕಲ್ ಮಾಡಿ ಇಡೋದಾದ್ರೆ, ಅಥವಾ ಒಂದು ಉದ್ಯಾನವನದಲ್ಲಿ ಇಡೋದಾದ್ರೆ, ಸಾಮಾನ್ಯ ಜನರು ಇನ್ಮುಂದೆ ಅಲ್ಲಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅವರಿಗೊಂದು ಆಹ್ಲಾದಕರವಾದಂತ ವಿಚಾರಗಳನ್ನ ಹೇಳ್ತಲೆ. ಈಗ ಎಲ್ರಿಗೂ ಹೆಲ್ತ್ ಕಾನ್ಸಿಯಸ್ ಇದು ಹಾಸ್ಯಾಸ್ಪದ ಅನಿಸ್ಬೋದು ನಿಮ್ಗೆ. ಹೆಲ್ತ್ ಕಾನ್ಸಿಯಸ್ ಇರೋದ್ರಿಂದ ಎಲ್ರು ಗಾರ್ಡನ್ ಒಳಗಡೆ ಹೋಗುವಾಗ ಅವರ ಕೆಲವು ನೀವು ಮಾಡ್ತಿರಲ್ಲ ಆಕಾಶವಾಣಿಯಿಂದ ಓದು ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ, ಅದು ಎಷ್ಟು ಜನರಿಗೆ ರೀಚ್ ಆಗುತ್ತೆ. ಅದೇ ತರ ಆ ಗಾರ್ಡನ್ ಅಲ್ಲಿ ವಾಕ್ ಮಾಡ್ತಿದ್ದಾಗ ಕೆಲವು ಅವರ ಕೆಲವು ಅತ್ಯಂತ ಮುಖ್ಯವಾದ ಅಂಶಗಳನ್ನ ಹಾಕುವಂಥದ್ದು, ಮತ್ತು ಅವರ ಕೆಲವು ಈಗ ತಬ್ಬಲ್ ನೀನಾದೆ ಮಗನೆ ಅನ್ನುವಂಥದ್ನ ಬಿಂಬಿತವಾಗಿ ತೋರಿಸುವಂಥದ್ದು ಮಾಡ್ತಾ ಬರ್ಬೇಕು. ಇಲ್ಲ ಅಂತಂದ್ರೆ ಅದ್ ಯಾವ್ದೋ ಜಾಗದಲ್ಲಿ ಏನೋ ಮಾಡಿದಾಗ ಅಲ್ಲಿಗೋಗಿ ನೋಡ್ಬೇಕು ಅನ್ನುವಂಥದ್ದು. ಹೊಸ ಜನ ಸಮುದಾಯದಲ್ಲಿ ಪುಸ್ತಕ ಪ್ರೀತಿ ಬೆಳೆಸೋದು ಭಾರಿ ಕಷ್ಟವಾದ ಕೆಲಸ. ಭಾರಿ ಕಷ್ಟವಾದ ಕೆಲಸದಲ್ಲಿ ಈ ತರದ ಅಂಶಗಳನ್ನ ಇಟ್ಕೊಂಡು ಮಾಡುವಂಥದ್ದು ಭಾರಿ ಮುಖ್ಯ ಆಗತ್ತೆ. ನಮ್ಗೆ ಈಗ ಯಾಕೋ ಅನ್ಯತಾ ಭಾವಿಸ್ಬೇಡಿ, ನನ್ನ ವಿಷಯದಲ್ಲಿ ತಗೊಳ್ಳೋದಾದ್ರೆ ನಾವೆಲ್ಲ ಜನರೇಷನ್ ಗ್ಯಾಪ್ ಆಗ್ಬಿಡ್ತೀವೋ ಏನೋ. 45 ವರ್ಷ ಅಥವಾ 50 ವರ್ಷ ಕ್ರಾಸ್ ಆದವ್ರೆ ನಾವೆಲ್ಲ ಕೂತ್ಕೊಂಡಿದೀವಿ. ಕೆಲವು ಯೂತ್ ಬರ್ಲಿ ಒಳಗಡೆ, ಅವರ ಅಭಿಪ್ರಾಯಗಳನ್ನ ಮುಂದೆ ತಕೊಳ್ತಾ ಇನ್ನಷ್ಟು ವ್ಯವಸ್ಥಿತವಾಗಿ ಮಾಡುವಂಥದ್ದು. ಸರ್ಕಾರಗಳೆಲ್ಲ ಯೋಗಕ್ಷೇಮವಾಗಿಯೂ ಕೂಡ ನೋಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿದೆ ನಮ್ಮ ಸರ್ಕಾರಗಳ ನಡೆಗಳು. ಈಗ ಹೇಳ್ತಾರೆ ಜನಪ್ರಿಯತೆಗೋಸ್ಕರ ಹೇಳ್ತಿದ್ದಾರೋ, ಸಂಘರ್ಷ ಸೃಷ್ಟಿಸ್ಲಿಕ್ಕೆ ಹೇಳ್ತಿದ್ದಾರೋ, ಅವರ ಮನಸ್ಥಿತಿ ಹೆಲ್ತಿ ಆಗಿರೋದ್ರಿಂದ ಹೇಳ್ತಿದ್ದಾರೋ ಏನೋ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಸಣ್ಣ ಕಾರ್ಯಕ್ರಮಕ್ಕೂ ಅನುದಾನ ಕೊಡದೇ ಇರುವ ಸ್ಥಿತಿಯಲ್ಲಿದ್ದಾಗ ದೊಡ್ಡ ದೊಡ್ಡ ಸ್ಮಾರಕ ಮಾಡ್ತೇವೆ ಎನ್ನುವಂತ ಮಾತು ಕೆಲವೊಮ್ಮೆ ಬಾಯಿ ಚಪ್ಪಳ ಆಗ್ಬಿಡ್ಬಹುದೇನೋ. ಆದಾಗ್ಯೂ ನಿಮ್ಮ ಅಭಿಪ್ರಾಯಕ್ಕೆ ನಾವು ಹೇಳೋದಾದ್ರೆ ಎಲ್ಲರನ್ನು ಒಳಗೊಂಡಂತೆ ಕೆಲಸ ಮಾಡುವಂಥದ್ದು, ಅದರಲ್ಲೂ ಯುವ ಜನಾಂಗ ಮುಂದೆ ಬರುವಂಥದ್ದು, ಕೌಟುಂಬಿಕ ಜನರು ಮುಂದುವರುವಂಥದ್ದು, ಅಭಿಮಾನಿಗಳು ಮುಂದೆ ಬರುವಂಥದ್ದು, ಎಲ್ಲ ಅದರೊಟ್ಟಿಗೆ ನಮ್ಮ ಅಸಹಾಯಕ ಜನರ ಪರವಾಗಿ ನಿಂತ ಧ್ವನಿಗಳಿಗೆ ಪೂರಕವಾಗಿ ಸ್ಪಂದಿಸುವ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಕೆಲಸ ಮಾಡ್ಬೇಕು. ಏನಾದ್ರೂ ಅವರ ಹೆಸರಲ್ಲಿ ಕಾರ್ಯಕ್ರಮಗಳನ್ನ ನಂಬ್ಕೋಬೇಕು. ಸ್ಮಾರಕ ಮಾಡೋದು, ಅದು ಪುನಃ ಕಾಂಟ್ರವರ್ಸಿ ಆಗೋದು, ಇವೆಲ್ಲಕ್ಕಿಂತ ಹೆಚ್ಚಾಗಿ ಹೃದಯದ ಕೆಲಸ ಮಾಡ್ಬೇಕು. ಅವರ ಮಾನವೀಯ ಅಂಶಗಳನ್ನಷ್ಟೇ ಪ್ರತಿಬಿಂಬಿಸ್ಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಆಶಯಗಳಲ್ಲಿ ಒಂದು ಅಂತ ಹೇಳ್ತಾ ನಂದು ಬ್ಯಾಟ್ರಿ ಡೌನ್ ಆಗ್ತಿದೆ ಅಣ್ಣಯ್ಯ. ಇದು ನಮ್ಮೆಲ್ಲರ ಇಲ್ಲಿ ಈ ಪ್ಯಾನಲ್ ಅಲ್ಲಿ ಇರುವಂತ ಎಲ್ಲರ ಅಭಿಪ್ರಾಯ ಕೂಡ ಹೌದು. ಯಾಕೆಂದ್ರೆ ಸ್ಮಾರಕ ಒಂದು ಸರ್ಕಾರದ ಭಾಗ ಆದಾಗ ಆಮೇಲೆ ಅದಕ್ಕೆ ಪೇಂಟಿಂಗ್ ಎಷ್ಟು, ಮೇಲ್ಚಾವಣಿ ಕುಸಿದು ಬಿದ್ದಿದೆ ಅದಕ್ಕೆ ಎಷ್ಟು, ತೇಪೆ ಹಾಕ್ಲಿಕ್ಕೆ ಎಷ್ಟು, ಅದರಲ್ಲೇ ಬಿಲ್ಗಳಲ್ಲೇ ಸ್ಮಾರಕಗಳು ಕಳೆದು ಹೋಗುವಂತ ಕಾಲದಲ್ಲಿ ನಾವು ಬದುಕಿರುವಾಗ ಬಹುಶಃ ಜೀವಂತವಾದ ಸ್ಮಾರಕಗಳು ಬರೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಆ ತರದ ಒಂದು ಸ್ಮಾರಕವನ್ನ ಇವತ್ತು 5 ಜನ ಇಲ್ಲಿ ಕೂತು ನಮ್ಮ ಮಾತಿನಲ್ಲೇ ಒಂದು ಸ್ಮಾರಕವನ್ನ ನಾವು ಕಲ್ಪಿಸಿ ಕೊಟ್ಟಿದ್ದೀವಿ. ದೀಪ ಹೇಳಿ. ನನಗೆ ಇನ್ನೊಂದು ಅಂಶ ಹೇಳಲೇಬೇಕು. ಅದೇ ಸ್ಮಾರಕದ ಅಗತ್ಯ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರ ಒಂದು ಫೌಂಡೇಶನ್ ಆಗಿದೆ. ಸಹನಾ ಇದ್ದಾರೆ, ಆ ಕಾರಣಕ್ಕೆ ಹೇಳ್ತೀನಿ. ಭೈರಪ್ಪ ಅವರಿಗೆ ಸಾಹಿತ್ಯ ಎಷ್ಟು ಪ್ರೀತಿಯೋ ಹಾಗೆಯೇ ಸಾಹಿತ್ಯ ಕಲೆಯ ಒಂದು ಭಾಗ ಅಂತಲೇ ಅವರು ನಂಬಿಕೊಂಡು ಬಂದವರು. ಅವರು ಸಂಗೀತ ಮತ್ತು ನೃತ್ಯದ ಪರಮ ಅಭಿಮಾನಿ. ಮೈಸೂರಲ್ಲಿ ಅವರು ಸಂಗೀತ ಕಾರ್ಯಕ್ರಮಗಳಿಗೆ ಮುಂದಿನ ಸಾಲಲ್ಲಿ ಬಂದು ಕೂತದ್ದನ್ನ ನಾನು ನೋಡಿದ್ದೀನಿ, ಖುಷಿ ಪಟ್ಟಿದ್ದೀನಿ. ಆ ಕಾರಣಕ್ಕೆ ಅವರ ಹೆಸರಲ್ಲಿ ಯಾವುದೇ ಕಾರ್ಯಕ್ರಮ ಆದಾಗ ಅಲ್ಲಿ ಸಂಗೀತ ಮತ್ತು ನೃತ್ಯದ ಘಮ ಇದ್ರೆ ಬಹುಶಃ ಅವರು ಹೆಚ್ಚು ಖುಷಿ ಪಟ್ಟಾರು ಅಂತ ನನಗನ್ಸುತ್ತೆ. ಆ ಸಂಗೀತದ ಮಾತಿನೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಮುಗಿಸೋಣ.
ನೀವೆಲ್ಲ ಬಹಳ ಬ್ಯುಸಿ ಇದ್ದವರು, ಏನೇನೋ ಕೆಲಸಕ್ಕೆ ಹೊರಟಿದ್ದವರು ಒಂದ್ ಕಡೆ ಬಹುಶಃ ಬಹುತೇಕ 1 ಗಂಟೆಗಳ ಕಾಲ ನಮ್ ಜೊತೆ ಕೂತಿದ್ದೀರಾ. ಡಾಕ್ಟರ್ ಕೃಷ್ಣಮೂರ್ತಿ ಅನ್ನೂರು, ಸಹನಾ ವಿಜಯಕುಮಾರ್, ಗಿರೀಶ್ ಅಜಕ್ಕಳ ಮತ್ತೆ ದೀಪಾ ಪಡ್ಕೆ ಇಂದಿನ ಈ ಸಂವಾದದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಆಂದೋಲನ ಪತ್ರಿಕೆಯ ಪರವಾಗಿ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ನಮಸ್ಕಾರ.